ಹಾಯ್ ಸ್ನೇಹಿತರೆ, ನಾನು ಅಶ್ವಿನಿ. ನಿಮಗೆಲ್ಲ ಕುಕಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿ ರೊಟ್ಟಿ ಮಾಡೋ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಎಷ್ಟೇ ಬಿಗಿನರ್ಸ್ ಆದರೂ ಈ ಮೆಥಡಿಂದ ಪರ್ಫೆಕ್ಟ್ ಆದ ಅಕ್ಕಿ ರೊಟ್ಟಿನ ನೀವು ಮಾಡ್ಕೋಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಸ್ಟವ್ ಮೇಲೆ ಪಾತ್ರೆನ ಇಟ್ಟು ಅದರಲ್ಲಿ 1 ಕಪ್ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ, ಉಪ್ಪು, ಸ್ವಲ್ಪ ಎಣ್ಣೆನ ಈ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆಗಬೇಕಾಗುತ್ತೆ, ಸೈಡಿಗೆಲ್ಲ ಬಬಲ್ಸ್ ಬರಬೇಕು. ನಾನಿಲ್ಲಿ 1 ಕಪ್ ನೀರಿಗೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಯಾವ ಕಪ್ಪಿಂದ ನೀರು ಹಾಕ್ಕೊಂಡಿದ್ನೋ ಅದೇ ಕಪ್ಪಿಂದ 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಈ ನೀರಿಗೆ ಹಾಕಿಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಪೂನಿಂದ. ನೋಡಿ, ಸೈಡಿಗೆ ಸ್ವಲ್ಪ ಬಬಲ್ಸ್ ಥರ ಬರ್ತಾ ಇದೆ. ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಅಕ್ಕಿ ಹಿಟ್ಟನ್ನ ಅದರಲ್ಲಿ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಸ್ಪೂನಿಂದ ಈ ರೀತಿ ಕಲಿಸ್ಕೊಳ್ಳಿ, ಬಿಸಿ ಇರುತ್ತಲ್ಲ ಹಾಗಾಗಿ ಕಲಿಸ್ಬಿಟ್ಟು ಒಂದು 5 ನಿಮಿಷದವರೆಗೆ ಮುಚ್ಚಳ ಮುಚ್ಚಿ ಅದನ್ನು ಹಾಗೆ ಬಿಟ್ಬಿಡಿ. ಸೊ ಫ್ರೆಂಡ್ಸ್, ಇವಾಗ 5 ನಿಮಿಷ ಆಗಿದೆ. ಇವಾಗ ನಾನು ಇದನ್ನು ನೀಟಾಗಿ ಈ ರೀತಿ ಉಂಡೆಗಳ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿ ಮಾಡಲಿಕ್ಕೋಸ್ಕರ. ಸೊ ಫ್ರೆಂಡ್ಸ್, ನಾನು ಹೀಗೆ ಮನೆಯಲ್ಲಿ ತುಂಬ ಸುಲಭವಾಗಿ ಸಿಗೋ ಇಂಗ್ರೀಡಿಯೆಂಟ್ಸಿಂದ ಕುಕಿಂಗ್ ಮಾಡೋದನ್ನ ತೋರಿಸ್ಕೊಡ್ತಾ ಇರ್ತೀನಿ. ನಿಮಗೂ ಸಹ ನಂತರ ಕುಕಿಂಗ್ ಮಾಡೋದು ಇಷ್ಟ ಆದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ರೀತಿ ನೀವು ಅದನ್ನು ಉಂಡೆ ರೀತಿಯಲ್ಲಿ ಮಾಡ್ಕೊಳ್ಳಿ. ರೊಟ್ಟಿ ಮಾಡ್ತೀವಲ್ವ, ನಾರ್ಮಲ್ ರೊಟ್ಟಿ, ಹಾಗೆ ನಾನಿಲ್ಲಿ ಎಲ್ಲನೂ ನೀಟಾಗಿ ಈ ರೀತಿ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಲಟ್ಟಿಸ್ಕೊಳ್ಬೇಕಾಗುತ್ತೆ ನಾವು ಇದನ್ನು. ಸ್ವಲ್ಪ ಹೊತ್ತಾಗಿದೆ ಉಂಡೆ ಮಾಡಿ, ಹಾಗಾಗಿ ಸ್ವಲ್ಪ ಈ ರೀತಿ ಸೈಡಿಗೆಲ್ಲ ಬಿರುಕು ಬಿಟ್ಕೊಳ್ಳುತ್ತೆ. ಆದರೆ ನೀವು ಈ ರೀತಿ ಮಸಿಯೋದ್ರಿಂದ ನೀಟಾಗಿ ಮಾಡೋಕ್ಕಿಂತ ಮುಂಚೆ ಯಾವುದೇ ಬಿರುಕು ಬಿಡದೆ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಇವಾಗ ಸ್ವಲ್ಪ ಕೈಯಿಂದ ಈ ರೀತಿ ಇದು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಹಿಟ್ಟನ್ನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಯಾವ ಗಾತ್ರಕ್ಕೆ ಬೇಕು ಆ ಗಾತ್ರ. ಎಷ್ಟು ತೆಳ್ಳಗೆ ಲಟ್ಟಿಸಿದ್ರೂ ಇದು ಬರುತ್ತೆ. ನಿಮಗೆ ಬಿಸಿ ನೀರು ಹಾಕಿರೋದ್ರಿಂದ ರೊಟ್ಟಿ ಯಾವುದೇ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಇರಲ್ಲ. ನೀಟಾಗಿ ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಅದನ್ನು ಲಟ್ಸ್ಕೋಬೋದು. ರೊಟ್ಟಿ ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕೋದ್ರಿಂದ ಟೇಸ್ಟ್ ಸಹ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ಇದಕ್ಕೆ ಸ್ವಲ್ಪ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆನೂ ಹಾಕ್ಬೋದು, ಇಲ್ಲ ಹಾಗೇನೂ ಮಾಡ್ಕೋಬೋದು. ತುಪ್ಪ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಮತ್ತು ಫ್ಲೇವರ್ ಬರುತ್ತೆ. ನೋಡಿ, ನೀಟಾಗಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಪೂರಿ ರೀತಿಯಲ್ಲಿ. ಇವಾಗ ಸೈಡಿಗೆಲ್ಲ ಈ ರೀತಿ ಎಡ್ಜಸ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ರೊಟ್ಟಿ ನೀಟಾಗಿ ಬೆಂದಿದೆ ಎಲ್ಲ ಕಡೆ ಈವನ್. ನೋಡಿ, ಸಾಫ್ಟ್ ಆದ ರೊಟ್ಟಿ ನಮಗೆ ಇವಾಗ ರೆಡಿಯಾಗಿದೆ. ನೀವು ಯಾವುದೇ ಪಲ್ಯ ಜೊತೆಗೆ ಇದನ್ನು ತಿನ್ಕೋಬೋದು. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮಗೆ ಇವತ್ತಿನ ರೆಸಿಪಿ ಹೇಗೆ ಅನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಟೇಕ್ ಕೇರ್, ಬಾಯ್.